ಓಂ ಭೂತಭೃತೆ ನಮಃ. 6ನೇ ಮಂತ್ರ ಇದು. 6ನೇ ಬೃಹತಿ ಮಂತ್ರ ಮತ್ತೆ ಆ ಭೂತಭೃತೆ ಎನ್ನುವ 6ನೇ ನಾಮದ ಸಂಬಂಧವನ್ನ ಭಗವಂತರಾಯರು ಬಣ್ಣಿಸಿದಂತೆ ಈಗ ನೋಡೋಣ. ಭೂತ ಅಂದ್ರೆ ಹುಟ್ಟಿದವನು, ತನ್ನಿಂದಲೇ ಹುಟ್ಟಿದಂತಹ ಮುಖ್ಯ ಪ್ರಾಣನನ್ನ ಸ್ವೇನೈವ ಜಾತಂ ಭೂತಂ ಭೂತಾದ್ಯಭಿಮಾನಿನಂ ವಾಯುಂ, ಪೃಥ್ವಿ ಅಪ್ಪು ತೇಜಸ್ಸು ವಾಯು ಆಕಾಶ ಮೊದಲಾದ ಎಲ್ಲ ತತ್ವಗಳಿಗೂ ಅಭಿಮಾನಿಯಾದ ದೇವೋತ್ತಮನಾದ ವಾಯುವನ್ನ ಬಿಭರ್ತಿ ಧರಿಸಿದ್ದಾನೆ ಇವನು. ಆದ್ದರಿಂದ ಈತ ಭೂತಭೃತ್. ವಾಯು ಜನಕ, ಪ್ರಾಣನಿಗೆ ಜನಕ ಮತ್ತು ಪ್ರಾಣನ ಪತಿ ಕೂಡ ಅಂತ ಎರಡು ಅರ್ಥಗಳಿದೆ. ಭೂತಾನಿ ಬಿಭರ್ತಿ ಅಂತಃ ಪ್ರವಿಶ್ಯ ಪ್ರವರ್ತಯಿತಿ ಇತಿವ, ಎಲ್ಲ ಭೂತಗಳ ಒಳಗೆ ಈತ ಇದ್ದಾನೆ, ಒಳಗಿದ್ದು ಅವುಗಳನ್ನು ಮುನ್ನಡೆಸ್ತಾನೆ. ಸರ್ವಚೇಷ್ಟಕ ಅಂತ ಒಟ್ಟಾರೆ ಅದರ ಅರ್ಥ ಆಗ್ತದೆ. ಭೂತ ಅಂದ್ರೆ ಪ್ರಭೂತ, ಬಹಳ ಅಂತ ಅರ್ಥ. ಆ ಜ್ಞಾನ ಮೊದಲಾದವುಗಳನ್ನು, ದೊಡ್ಡ ಸಂಖ್ಯೆಯ ಜ್ಞಾನ ಮೊದಲಾದ ಗುಣಗಳನ್ನ, ಜ್ಞಾನ ಸುಖ ಇತ್ಯಾದಿ ಕಲ್ಯಾಣ ಗುಣಗಳನ್ನು, ಪವಿತ್ರ ಗುಣಗಳನ್ನ ಬಿಭರ್ತಿ ತನ್ನಲ್ಲಿ ಧರಿಸಿದ್ದಾನೆ. ಆ ಗುಣಗಳ ನೆಲೆ ಅವನು, ಗುಣಪೂರ್ಣ ಅಂತ ಅರ್ಥ. ಭೂತ ಅಂದ್ರೆ ದೊಡ್ಡ ಸುಖ. ಭೂರಿ ಊತಂ ಊತಿ ಸಾಧನಂ ರಕ್ಷಣೋಪಯುಕ್ತಂ ಬಲಂ ವಾ ಬಿಭರ್ತಿ. ಭೂತ ಅಂತಂದ್ರೆ ಎಲ್ಲರ ರಕ್ಷಣೆಗೆ ಅತ್ಯುಪಯುಕ್ತವಾದದ್ದು ಈ ಬಲ. ಆ ಬಲವನ್ನ ಧರಿಸಿದ್ದಾನೆ. ಶವಸ ವಾವೃಧಾನ, ಮತ್ತೆ ಆ ಬಲವನ್ನ ತನ್ನ ಭಕ್ತರಲ್ಲಿ ತುಂಬುತ್ತಾನೆ ಕೂಡ. ವೇದ ಮಂತ್ರ ನೋ ನಿರಿಣಾತಿ ಶತ್ರುನ್ ಪತಿಂಬೋ ಅಜ್ಞಾನಾಂ ಅನುಯಂ ವಿಶ್ವೇ ಮದಂತಿ ಓಮಾಶ್ವೋ ಧೇನೂನಾಮಿಷುದ್ಧಸೆ. ವಾವೃಧಾನ ಶವ ಅಂತಿಷ್ಟು ಮಂತ್ರ ಇದೆ. ಈ ಭೂತಭೃತ್ ಅನ್ನುವ ಮಂತ್ರ ಪ್ರಭೂತವಾದ, ಭೂತ ಅಂದ್ರೆ ಸುಖ, ಭೂರಿ ಸುಖ, ದೊಡ್ಡ ಸುಖ. ಆ ಸುಖವನ್ನ ಧರಿಸಿದವನು ದೊಡ್ಡ ಸುಖ ಸ್ವರೂಪ ಅಂತ ಅರ್ಥ ಇದೆ. ಆ ನಾಮಕ್ಕೆ ಆ ಅರ್ಥ ಇದೆ. ಆ ನಾಮ ಹೇಳಿದ್ದನ್ನ ಅನುಯಂ ವಿಶ್ವೇ ಮದಂತಿ ಉಮಾಹ, ಯಾವ ಭಗವಂತನನ್ನ ಅನುಸರಿಸಿ ಎಲ್ಲ ಜೀವರು ಕೂಡ ಸುಖ ಪಡ್ತಾರೆ, ಅವನ ಕುರಿತಾದ ಶ್ರವಣ ಮನನ ಧ್ಯಾನ ಇತ್ಯಾದಿಗಳನ್ನು ಮಾಡಿ ಸುಖ ಪಡ್ತಾರೆ ಅಂತ ಒಂದರ್ಥ. ಮತ್ತೆ ಮೋಕ್ಷದಲ್ಲಿ ಆತನೇ ಸುಖವನ್ನು ಎಲ್ರಿಗೂ ಕೂಡ ಉಣಿಸಬೇಕು ಅಂತ ಹೀಗರ್ಥನೂ ಕೂಡ ಅದರಿಂದ ಬರ್ತದೆ. ಯಾವ ಭಗವಂತನನ್ನ ಅನುಸರಿಸಿ ಉಮಾಹ ಎಲ್ಲ ಪ್ರಜೆಗಳು ಕೂಡ ಮದಂತಿ ಸುಖ ಪಡ್ತಾರೆ. ಅವನು ಸುಖ ಸ್ವರೂಪ ಆದ್ರಿಂದನೇ ತನ್ನ ಸುಖದ ಒಂದು ಲೇಷವನ್ನ ಎಲ್ರಿಗೂ ಕೂಡ ಕೊಡ್ತಾನ ಅವನು. ಯೇಷೋಸ್ಯ ಪರಮಾನಂದ ಏತಸ್ಯೈವ ಆನಂದಸ್ಯ ಮಾತ್ರಾಂ ಉಪಜೀವಂತಿ ಅನ್ಯೇ ಅಂತ ಬೃಹದಾರಣ್ಯಕ ಉಪನಿಷತ್ತು. ಈತ ಮಹಾನಂದವುಳ್ಳವನು, ಇವನ ಆನಂದದ ಒಂದು ಭಾಗವನ್ನೇ ಎಲ್ಲರೂ ಕೂಡ, ಎಲ್ಲ ಜೀವರು ಕೂಡ ಅನುಭವಿಸಿ ಸ್ವಲ್ಪ ಸ್ವಲ್ಪ ಸುಖಿಗಳಾಗಿದ್ದಾರೆ ಅಂತ ವರ್ಣನೆ ಮಾಡಿದೆ. ಹೀಗೆ ಅನುಯಂ ವಿಶ್ವೇ ಮದಂತಿ ಉಮಾಹ, ಉಮಾಹ ಅಂತ ಪ್ರಜೆಗಳು, ಅವರು ಯಾವ ಭಗವಂತನನ್ನು ಅವಲಂಬಿಸಿ ಸುಖಿಗಳಾಗಿದ್ದಾರೋ ಅಂತ ಆ ಮಂತ್ರ ಹೇಳಿದೆ. ಅದನ್ನೇ ಭೂತಭೃತ್, ಭೂತ ಅಂದ್ರೆ ದೊಡ್ಡ ಆನಂದ, ಅದನ್ನ ಹೊತ್ತವನು, ಆನಂದದ ನೆಲೆ. ಹೀಗೆ ತಾನು ಆನಂದದ ನೆಲೆ ಆದ್ರಿಂದ ಭಕ್ತರಿಗೂ ಕೂಡ ಆನಂದವನ್ನು ಕೊಡ್ತಾನೆ. ತಮ್ ಯಥಾ ಯಥಾ ಉಪಾಸತೆ ತದೇವ ಭವತಿ ಅಂತ ಇರುವುದರಿಂದ ಭಗವಂತನನ್ನ ಭಕ್ತರಾದವರು ಹೇಗೆ ಹೇಗೆ ಉಪಾಸನೆ ಮಾಡ್ತಾರೋ ಅದರಂತೆ ಅವರವರಿಗೆ ಆಯಾ ತತ್ವಜ್ಞಾನವನ್ನ ಅವನು ಕೊಡ್ತಾನೆ ಅಂತ ಅದರ ಅರ್ಥ. ಇದಿಷ್ಟು ಭೂತಭೃತ್ ಅನ್ನುವ ಮಂತ್ರಕ್ಕೆ, ಭೂತಭೃತ್ ಅನ್ನುವ ನಾಮಕ್ಕೆ ಮತ್ತೆ ಆ 6ನೇ ಬೃಹತಿ ಮಂತ್ರಕ್ಕೆ ಇರುವಂತಹ ಅರ್ಥ ಭಗವಂತರಾಯರು ವರ್ಣನೆ ಮಾಡಿದಂತೆ.